ಹಾಸನ ಜಿಲ್ಲೆಯಲ್ಲಿ ದೊಡ್ಡ ದುರಂತವೊಂದು ತಪ್ಪಿ ಹೋಗಿದೆ. ಮಂಗಳೂರಿನಿಂದ ಬೆಂಗಳೂರಿಗೆ ಬರ್ತಾ ಇದ್ದಂತ ಬಸ್ ಒಂದು ಬೆಂಕಿಗಾಹುತಿಯಾಗಿದೆ. ಅದರಲ್ಲಿ 36 ಮಂದಿ ಪ್ರಯಾಣಿಕರಿದ್ದರು. ಆದರೆ ಚಾಲಕನ ಸಮಯ ಪ್ರಜ್ಞೆಯಿಂದ 36 ಮಂದಿ ಪ್ರಯಾಣಿಕರು ಬದುಕುಳಿದಿದ್ದಾರೆ. ಹಾಸನದ ಶಾಂತಿಗ್ರಾಮ ಸಮೀಪ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಮಂಗಳೂರಿನಿಂದ ಬೆಂಗಳೂರಿಗೆ ಬರ್ತಾ ಇತ್ತು ಖಾಸಗಿ ಬಸ್ಸು. 36 ಮಂದಿ ಪ್ರಯಾಣಿಕರನ್ನು ಹೊತ್ಕೊಂಡು ಬೆಳಗ್ಗಿನ ಜಾವ 3:30 ಹೊತ್ತಿಗೆ ಬಸ್ನಲ್ಲೇ ಬೆಂಕಿ ಕಾಣಿಸಿಕೊಂಡಿದೆ. ಕ್ಷಣ ಮಾತ್ರದಲ್ಲಿ ಬೆಂಕಿ ಇಡೀ ಬಸ್ ಅನ್ನ ಆಹುತಿ ತೆಗೆದುಕೊಂಡಿದೆ. ಮೊದಲಿಗೆ ಟೈರ್ನ ಭಾಗದಲ್ಲಿ ಬೆಂಕಿ ಕಾಣಿಸಿಕೊಳ್ತು. ತಕ್ಷಣ ಎಚ್ಚೆತ್ತುಕೊಂಡ ಚಾಲಕ ಬಸ್ಸನ್ನ ರಸ್ತೆ ಬದಿಯಲ್ಲಿ ನಿಲ್ಲಿಸಿದ್ದಾರೆ. ಪ್ಯಾಸೆಂಜರ್ಸ್ ಅನ್ನ ಅಲರ್ಟ್ ಮಾಡಿದ್ದಾರೆ. ಯಾರು ಪ್ರಯಾಣಿಕರಿದ್ದಾರೆ ಅವರನ್ನ ತಕ್ಷಣ ತಿಳಿಸಿದ್ದಾರೆ, ಬಸ್ಸಿಗೆ ಬೆಂಕಿ ಹೊತ್ತಿಕೊಂಡಿದೆ, ತಕ್ಷಣ ಇಳಿಯಿರಿ ಅಂತ. 36 ಜನ ಪ್ರಯಾಣಿಕರು ಕೂಡ ಬಸ್ನಿಂದ ಇಳಿದಿದ್ದಾರೆ. 3:30 ಹೊತ್ತು ಗಾಢ ನಿದ್ರೆಯಲ್ಲಿದ್ದರು ಪ್ರಯಾಣಿಕರು. ಅವರನ್ನ ಬಸ್ನಿಂದ ಇಳಿಸಿದ್ದಾರೆ ಬಸ್ ಚಾಲಕ. ನಿದ್ದೆಯ ಮಂಪರಿನಲ್ಲಿದ್ದಂಥ ಪ್ರಯಾಣಿಕರು ಅದೃಷ್ಟವಶಾತ್ ಪಾರಾಗಿದ್ದಾರೆ. ಕ್ಷಣ ಮಾತ್ರದಲ್ಲೇ ಬಸ್ಸು ಸುಟ್ಟು ಕರಕಲಾಗಿದೆ. ದೃಶ್ಯ ನೀವು ನೋಡ್ತಾ ಇದ್ದೀರಿ. ರಾಷ್ಟ್ರೀಯ ಹೆದ್ದಾರಿ 75 ಬೆಂಗಳೂರು ಟು ಮಂಗಳೂರು ಹೈವೇ ಶಾಂತಿಗ್ರಾಮ ಸಮೀಪ ಬಸ್ಸು ಬೆಂಕಿಗಾಹುತಿಯಾಗಿರುವಂಥ ದೃಶ್ಯ. ಭರತ್ ಅನ್ನೋ ಖಾಸಗಿ ಕಂಪನಿಗೆ ಸೇರಿದಂಥ ಬಸ್ ಇದು. ಸಂಪೂರ್ಣವಾಗಿ ಸುಟ್ಟು ಹೋಗಿದೆ ಬಸ್ಸು. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಹರೀಶ್ ಫೋನ್ ಸಂಪರ್ಕದಲ್ಲಿ. ಹರೀಶ್, ದೃಶ್ಯ ನೋಡ್ತಾ ಇದ್ದೀವಿ. ದೊಡ್ಡ ದುರಂತವೊಂದು ತಪ್ಪಿ ಹೋಗಿದೆ ಅಂತ ಅನಿಸ್ತಾ ಇದೆ. ಹೌದು ರಕ್ಷತ್, ಇದು ಹಾಸನದ ಶಾಂತಿಗ್ರಾಮ ಬಳಿ ನಡೆದಿರುವಂತಹ ಒಂದು ಭೀಕರ ದುರಂತ. ಅದೃಷ್ಟವಶಾತ್ 36 ಜನರು ಜೀವ ಬದುಕುಳಿದಿದೆ. ಇವರು ಮಂಗಳೂರಿನಿಂದ ಬೆಂಗಳೂರು ಕಡೆಗೆ ತೆರಳುತ್ತಿದ್ದಂತಹ ಖಾಸಗಿ ಬಸ್, ಭರತ್ ಕಂಪನಿಗೆ ಸೇರಿದಂತಹ ಖಾಸಗಿ ಬಸ್ನಲ್ಲಿ ಬೆಂಕಿ ದುರಂತ ಸಂಭವಿಸಿರೋದು. ಚಿತ್ರದುರ್ಗದ ಪ್ರಕರಣ ಹಾಸನದಲ್ಲಿ ಮರುಕಳಿಸುವ ಸಾಧ್ಯತೆ ಇತ್ತು. ಅದೃಷ್ಟವಶಾತ್ ಚಾಲಕನ ಸಮಯ ಪ್ರಜ್ಞೆಯಿಂದ 36 ಜನರ ಜೀವವನ್ನ ಉಳಿಸಿದ್ದಾನೆ. ತಾನು ಸಹ ಬದುಕುಳಿದಿದ್ದಾನೆ. ಟೈರ್ನಲ್ಲಿ ಬೆಂಕಿ ಕಾಣಿಸಿಕೊಂಡ ತಕ್ಷಣವೇ ಬಸ್ ಅನ್ನ ಸೈಡ್ಗೆ ಹಾಕುವ ಮೂಲಕ, ಜೊತೆಗೆ ಬಸ್ನಲ್ಲಿ ನಿದ್ರೆಯಲ್ಲಿದ್ದಂತ 36 ಜನರನ್ನು ಸಹ ಅವರನ್ನ ಎಚ್ಚರ ಮಾಡಿ ಕೆಳಗಿಳಿಸುವ ಮೂಲಕ ಅವರ ಪ್ರಾಣವನ್ನ ಉಳಿಸಿದ್ದಾನೆ. ದೃಶ್ಯದಲ್ಲಿ ಗಮನಿಸಬಹುದು ಬಸ್ ಎಷ್ಟರ ಮಟ್ಟಿಗೆ ಹೊತ್ತಿ ಉರಿಯುತ್ತಿದೆ ಅನ್ನೋದನ್ನ. ಭಯಾನಕವಾಗಿ ಹೊತ್ತಿ ಉರಿದಿದೆ. ಅಲ್ಲಿದ್ದಂತ ಜನರು ಸಹ ಸಾಕಷ್ಟು ಶಾಕ್ಗೆ ಒಳಗಾಗಿದ್ರು. ಯಾಕೆಂದ್ರೆ ಆ ಬೆಂಕಿಯನ್ನು ನೋಡ್ತಿದ್ದಂತ ಸಂದರ್ಭದಲ್ಲಿ ಒಳಭಾಗದಲ್ಲಿ ನಾವಿದ್ದಿದ್ರೆ ಈ ರೀತಿ ಸುಟ್ಟು ಕರಕಲಾಗ್ತಿದ್ವು ಅನ್ನುವಂತ ಭಾವನೆ ಅಲ್ಲಿಯ ಜನರಲ್ಲಿತ್ತು. ಖಾಸಗಿ ಬಸ್ನ ದುರಂತ ಸಂಭವಿಸಿರೋದು, ಜೊತೆಗೆ ಯಾವ ಕಾರಣಕ್ಕಾಗಿ ಈ ರೀತಿ ಒಂದು ಬಸ್ ಹೊತ್ತಿ ಉರಿದಿದೆ ಅನ್ನೋದನ್ನ ಈ ಒಂದು ಪರಿಶೀಲನೆ ಮತ್ತು ತಜ್ಞರ ಸ್ಥಳ ಪರಿಶೀಲನೆ ನಂತರ ಗೊತ್ತಾಗ್ಬೇಕಿದೆ. ಆದ್ರೆ ಭಯಾನಕವಾಗಿ ಬಸ್ ಹೊತ್ತು ಉರಿಯುವಂತಹ ದೃಶ್ಯ ಜನರನ್ನ ಶಾಕ್ಗೆ ಒಳಗಾಗುವಂತೆ ಮಾಡಿತ್ತು. ಚಿತ್ರದುರ್ಗದಲ್ಲಿ ಖಾಸಗಿ ಬಸ್ನಲ್ಲಿ ನಡೆದಂತ ದುರಂತದ ರೀತಿಯಲ್ಲೇ ಶಾಂತಿಗ್ರಾಮದಲ್ಲಿ ನಡೆಯಬೇಕಿದ್ದಂತ ಒಂದು ಬಸ್ ದುರಂತ ತಪ್ಪಿ ಹೋಗಿರೋ ಅದೃಷ್ಟವಶಾತ್ ತಪ್ಪಿ ಹೋಗಿದೆ. ರಕ್ಷತ್, ಹರೀಶ್, ಬೆಂಗಳೂರಿಗೆ ಬರಬೇಕಾದಂಥ ಪ್ರಯಾಣಿಕರು ಅಂತ ಹೇಳಿದ್ರಿ, ಪರ್ಯಾಯ ವ್ಯವಸ್ಥೆಯನ್ನು ಏನಾದರೂ ಮಾಡಲಾಗಿದೆಯಾ ಪ್ರಯಾಣಿಕರಿಗೆ? ಎಲ್ಲಿದ್ದಾರೆ ಅವರೆಲ್ಲ? ವಾಪಸ್ ಬೆಂಗಳೂರಿನ ಕಡೆಗೆ ಬರೋದಕ್ಕೆ ಅವಕಾಶ ಆಗಿದೆಯಾ ಅವರಿಗೆ? ಲಗೇಜ್ ಎಲ್ಲ ಹೊತ್ತಿ ಉರಿದಿರುವಂಥ ದೃಶ್ಯವನ್ನು ನೋಡ್ತಾ ಇದ್ದೀವಿ ನಾವು. ಹೌದು ರಕ್ಷತ್, ಬೆಂಗಳೂರಿಗೆ ತೆರಳಬೇಕಾದಂತ ಎಲ್ಲ ಪ್ರಯಾಣಿಕರನ್ನ ಸುರಕ್ಷಿತವಾಗಿ ಬೆಂಗಳೂರಿಗೆ ಕಳಿಸಿಕೊಡಲಾಗಿದೆ. ಬೆಳಗ್ಗೆ 3:30 ಸಂದರ್ಭದಲ್ಲಿ ನಡೆದಿರುವಂತಹ ದುರಂತ ಇದಾಗಿದೆ. ಬೇರೆ ಪರ್ಯಾಯ ಬಸ್ನಲ್ಲಿ ಎಲ್ಲ ಪ್ರಯಾಣಿಕರನ್ನು ಸಹ ಸುರಕ್ಷಿತವಾಗಿ ಬೆಂಗಳೂರು ಕಡೆಗೆ ಕಳಿಸಿಕೊಡಲಾಗಿದೆ. ಆದ್ರೆ ಅವರು ಒಂದು ಮೌಲ್ಯದ ವಸ್ತುಗಳು ಅಂದ್ರೆ ಬ್ಯಾಗು, ಲಗೇಜು, ಅದನ್ನ ಒಂದು ಆತುರವಾಗಿ ಆ ಸಂದರ್ಭದಲ್ಲಿ ಜೀವವನ್ನ ಉಳಿಸ್ಕೊಂಡ್ರೆ ಸಾಕು ಅನ್ನುವಂತ ಪರಿಸ್ಥಿತಿಯಲ್ಲಿದ್ದಂತ ಸಂದರ್ಭದಲ್ಲಿ ಹಾಗೆ ಇಳಿದು ಬಂದಿದ್ದಾರೆ. ಹೀಗಾಗಿ ಅವರ ಬಳಿ ಇದ್ದಂತ ಲಗೇಜ್ಗಳು ಹೊತ್ತು ಉರಿದಿದೆ. ಜೊತೆಗೆ ಮೊಬೈಲ್ಗಳು ಸಹ ಆ ಒಂದು ಬಸ್ನಲ್ಲೇ ಉಳಿದಿದ್ವು ಅನ್ನುವಂತ ಮಾಹಿತಿ ಸದ್ಯಕ್ಕೆ ಇದೆ. ಆದ್ರೆ ಲಗೇಜ್ ಹೋದ್ರು ಅಥವಾ ಮೊಬೈಲ್ಗಳು ಹೋದ್ರು ಸಹ ತಮ್ಮ ಜೀವವನ್ನ ಉಳಿಸಿಕೊಳ್ಳುವ ನಿಟ್ಟಿನಲ್ಲಿ ಎಲ್ಲರೂ ಸಹ ಚಾಲಕನ ಒಂದು ಸಮಯ ಪ್ರಜ್ಞೆ, ಜೊತೆಗೆ ಜನರು ಎಲ್ಲರೂ ಎಚ್ಚರ ಆಗಿ ಕೆಳಗಿಳಿಯುವ ಮೂಲಕ ಜೀವಗಳು ಉಳಿದಿದೆ. ಇದು ಒಂದು ಅದೃಷ್ಟವಶಾತ್ ಎಲ್ಲರ ಜೀವ ಪ್ರಾಣಾಪಾಯದಿಂದ ಪಾರಾಗುವ ಮೂಲಕ 36 ಜನರು ಸಹ ಸುರಕ್ಷಿತವಾಗಿ
ಬದುಕುಳಿದಿದ್ದಾರೆ. ಆ ದೃಶ್ಯವನ್ನ ಗಮನಿಸಿದಾಗ ಅನಿಸುತ್ತೆ ಭಯಾನಕವಾಗಿ ಹೊತ್ತಿ ಉರಿಯುತ್ತಿರುವಂತಹ ದೃಶ್ಯ ಅಲ್ಲಿ ಇದ್ದಂತ ಜನರನ್ನ ಈ ಪ್ರಮಾಣದ ಅಲ್ಲಿ ಬೆಂಕಿ ಹೊತ್ತಿ ಉರಿಯುತ್ತಿದೆಯಲ್ಲ ಅನ್ನುವಂತ ಒಂದು ಆಶ್ಚರ್ಯಗೊಳ್ಳುವಂತೆ ಮಾಡಿತ್ತು. ರಕ್ಷತ್, ಧನ್ಯವಾದ ಹರೀಶ್ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.